ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗ್ನಿಸಾಕ್ಷಿ ಭಾಗ 41. ನೀನು ಪಕ್ಕಕ್ಕೆ ಕರೆದಾಗ ನಾನು ಇನ್ಯಾವುದಕ್ಕೋ ಅಂತ ಆಸೆ ಪಟ್ಟಿದ್ದೆ ಕಣೆ ಅಂತ ಅನ್ನುತ್ತಿದ್ದರೆ ಅಂಥದ್ದೇನು ಈಗ ಆಗಲ್ಲ ನಡಿ ಅಂದ್ಲು. ಏನೇ ಆಸೆ ಹುಟ್ಟಿಸಿ ಆ ಆಸೆ ತೀರಿಸದೆ ಹೋದರೆ ಪಾಪ ತಟ್ಟುತ್ತೆ ಕಣೆ ಅಂತ ಅಳುವ ಮುಖ ಮಾಡಿಕೊಂಡು ಕಲ್ಪಾಳನ್ನು ನೋಡುತ್ತಾನೆ. ದೀಪಕನ ಮುಖ ನೋಡಿ ಕನಿಕರ ಪಟ್ಟು ನಗುತ್ತಾ ಮೆಲ್ಲಗೆ ದೀಪಕ್ ತುಟಿಗಳ ಮೇಲೆ ಅಂಟದ ಹಾಗೆ ಒಂದು ಮುತ್ತು ಕೊಟ್ಟು ಒಳಗೆ ಓಡಿ ಹೋಗುತ್ತಾಳೆ ಕಲ್ಪಾಳ ತುಟಿಗಳ ಸ್ಪರ್ಶ ತಿಳಿದು ಅದನ್ನು ಆಸ್ವಾದಿಸುವಷ್ಟರಲ್ಲೇ ಓಡಿ ಹೋಗುತ್ತಿರುವ ಕಲ್ಪಾಳನ್ನು ನೋಡಿ ಸಣ್ಣದಾಗಿ ನಗುತ್ತಾ, ನಿನ್ನಿಂದ ಇಷ್ಟಾದರೂ ರಿಯಾಕ್ಷನ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೆ ನಿನ್ನ ಕಡೆಯಿಂದ ಧೈರ್ಯವಾಗಿ ಫಸ್ಟ್ ಸ್ಟೆಪ್ ಬಂತು ಬೇಬಿ, ನನಗೆ ಇದೇ ಸಂತೋಷ ಅಂತ ಅಂದುಕೊಳ್ಳುತ್ತಾನೆ. ಆದಿ ಮೇಲಕ್ಕೆ ಹೋಗಿ ತನಗೆ ಬೇಕಾದ ಫೈಲ್ಸ್ ಎಲ್ಲವನ್ನ ತೆಗೆದುಕೊಳ್ಳುತ್ತಿದ್ದರೆ ಆದಿಗೆ ಏನೇನು ಬೇಕೋ ಅದನ್ನು ಕೊಡುತ್ತಿರುತ್ತಾಳೆ ಗಾನವಿ. ಹಾಗೆ ಫೈಲ್ಸ್ ಎಲ್ಲವನ್ನ ತೆಗೆದುಕೊಂಡು ಮತ್ತೊಮ್ಮೆ ಚೆಕ್ ಮಾಡಿಕೊಂಡು ಕೆಳಗೆ ಇಳಿಯುತ್ತಾನೆ ಆದಿ ಹಿಂದೆಯೇ ಗಾನವಿ ಕೂಡ ಇಳಿಯುತ್ತಾಳೆ. ಇವರಿಬ್ಬರು ಕೆಳಗೆ ಇಳಿಯುವ ಸಮಯಕ್ಕೆ ದೀಪಕ್ ಕಲ್ಪ ಕೂಡ ಒಳಗೆ ಬರುತ್ತಾರೆ. ಇನ್ನು ಆದಿ ದೀಪಕ್ ಇಬ್ಬರು ಆಫೀಸ್ಗೆ ಹೋಗೋಣ ಅಂದುಕೊಳ್ಳುವ ಸಮಯಕ್ಕೆ ಕೃಷ್ಣ ಅವರು ಸ್ಟೆಲ್ಲಾ ಜೊತೆಗೆ ಆ ಇಬ್ಬರು ಫಾರಿನರ್ಸನ್ನು ಕರೆದುಕೊಂಡು ಮನೆಗೆ ಕಾಲಿಡುತ್ತಾರೆ. ಸ್ಟೆಲ್ಲಾಳನ್ನು ತನ್ನ ಮನೆಯಲ್ಲಿ ನೋಡಿದ ಕೂಡಲೇ ಆದಿ ಹುಬ್ಬು ಗಂಟಿಕ್ಕುತ್ತಾನೆ. ಸಡನ್ನಾಗಿ ಅಲ್ಲಿ ಸ್ಟೆಲ್ಲಾಳನ್ನು ನೋಡಿದ ದೀಪಕ್ ಕೂಡ ಆಶ್ಚರ್ಯ ಪಡುತ್ತಾ, ಈ ಹುಡುಗಿ ಏನು ಇಲ್ಲಿ ಅಂದುಕೊಳ್ಳುತ್ತಾ, ಆದಿಗೋಸ್ಕರ ಇವಳು ಮನೆ ತನಕ ಬಂದು ಬಿಟ್ಲಾ ಅಂತ ಸ್ಟೆಲ್ಲಾ ಕಡೆಯೇ ತೀಕ್ಷ್ಣವಾಗಿ ನೋಡುತ್ತಿದ್ದರೆ ದೀಪಕ್ ಯಾವ ಕಡೆ ನೋಡುತ್ತಿದ್ದಾನೋ ಆ ಕಡೆ ನೋಡುತ್ತಾಳೆ ಕಲ್ಪ. ಎದುರುಗಡೆ ನೋಡಿದ ಕಲ್ಪಾಗೆ ಬೆಳ್ಳಗಿರುವ ಇಬ್ಬರು ಫಾರಿನರ್ಸ್ ಜೊತೆಗೆ ಮೊಣಕಾಲಿನವರೆಗೂ ಇರುವ ಮಿನಿ ಫ್ರಾಕ್ ಮೇಲೆ ಶಾರ್ಟ್ ಟಾಪ್ ಹಾಕಿಕೊಂಡು, ಮಾಡರ್ನ್ ಡ್ರೆಸ್ ಹಾಕಿಕೊಂಡು, ಅರ್ಧ kg ದಪ್ಪ ಮೇಕಪ್ ಹಾಕಿಕೊಂಡು, ಕೂದಲನ್ನೆಲ್ಲ ಲೂಸಾಗಿ ಬಿಟ್ಟುಕೊಂಡು ಆ್ಯಟಿಟ್ಯೂಡ್ ತೋರಿಸುತ್ತಿರುವ ಸ್ಟೆಲ್ಲಾಳನ್ನು ನೋಡಿದ ಕೂಡಲೇ ಯಾರಿವಳು? ದೀಪಕ್ ಅವಳ ಕಡೆ ಕಣ್ಣು ಬಾಯಿ ಬಿಟ್ಟುಕೊಂಡು ನೋಡುತ್ತಿದ್ದಾನೆ. ಇದೇನೋ ವ್ಯತ್ಯಾಸ ಅನ್ನಿಸ್ತಿದೆಯಲ್ಲ, ಮೊದಲು ಇವಳ್ಯಾರು ಅಂತ ತಿಳಿದುಕೊಳ್ಳಬೇಕು. ಅದರಲ್ಲೂ ಡ್ಯಾಡ್ ಜೊತೆ ಬಂದಿದ್ದಾಳಲ್ಲ, ಬಿಸ್ನೆಸ್ಗೆ ಸಂಬಂಧಿಸಿದವರಾ? ಅಸಲಿಗೆ ಡ್ಯಾಡ್ ಯಾರನ್ನೋ ಮನೆಗೆ ಕರೆದುಕೊಂಡು ಬರಲ್ವಲ್ಲ ಅಂತ ಯೋಚಿಸುತ್ತಾ ಒಳಗೆ ಬಂದ ತಂದೆಯನ್ನು ಮಾತನಾಡಿಸುತ್ತಾಳೆ. ಹಾಯ್ ಡ್ಯಾಡ್ ಅನ್ನುತ್ತಾ, ಯಾರು ಡ್ಯಾಡ್ ಇವರು ಅಂತ ಕೇಳುತ್ತಾಳೆ ಕಲ್ಪ. ಕೃಷ್ಣ ಅವರು ಕೂಡ ಹಾಯ್ ಬೇಬಿ ಅನ್ನುತ್ತಾ, ಇವರು ನಮ್ಮ ಗೆಸ್ಟ್ಗಳು ಕಲ್ಪ ಅಂತ ಹೇಳುತ್ತಾರೆ. ಗೆಸ್ಟ್ಗಳ ಅಂತ ಕಲ್ಪ ಯೋಚಿಸುತ್ತಿರುವಾಗಲೇ ಪ್ಲೀಸ್ ಕಮ್, ವೆಲ್ಕಮ್ ಟು ಅವರ್ ಹೋಮ್ ಅಂತ ಒಳಗೆ ಇನ್ವೈಟ್ ಮಾಡುತ್ತಾರೆ ಕೃಷ್ಣ ಅವರು. ಅವರನ್ನು ಹಾಗೆ ಇನ್ವೈಟ್ ಮಾಡುತ್ತಿರುವ ತಂದೆಯನ್ನು ನೋಡುತ್ತಾ ಅಲ್ಲಿ ಸೋಫಾದಲ್ಲಿ ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಸ್ಟೈಲ್ ಆಗಿ ಕೂರುತ್ತಾನೆ ಆದಿ. ದೀಪಕ್ ಕೂಡ ಕೃಷ್ಣ ಅವರ ಕಡೆ ಆಶ್ಚರ್ಯದಿಂದ ನೋಡುತ್ತಾ, ಏನಿದು, ಅಂಕಲ್ ಹತ್ತಿರ ನಿಂತು ಇವರನ್ನು ಮನೆಗೆ ಕರೆದುಕೊಂಡು ಬಂದಿದ್ದಾರಲ್ಲ, ಒಂದು ವೇಳೆ ಇವಳು ಅಂಕಲ್ಗೂ ಮರಳು ಮಾಡಿದ್ಲಾ ಅಂತ ಅಂದುಕೊಳ್ಳುತ್ತಾ, ಚೇಚಿ ನಾನೇನು ಯೋಚಿಸುತ್ತಿದ್ದೇನೆ ಅಂತ ಅಂದುಕೊಂಡು ಕೃಷ್ಣ ಅವರ ಹತ್ತಿರ ಹೋಗಿ ಹಾಯ್ ಅಂಕಲ್ ಅಂತ ಅವರನ್ನು ಮಾತನಾಡಿಸಿದ ಕೂಡಲೇ ದೀಪಕ್ನನ್ನು ಅಲ್ಲಿ ನೋಡಿ, ದೀಪಕ್ ನೀನೇನು ಇಲ್ಲಿ ಅನ್ನುತ್ತಿದ್ದರೆ, ಲಂಚ್ಗೆ ಬಂದೆ ಅಂಕಲ್ ಅಂದಾಗ, ಹೋ ಅನ್ನುತ್ತಾ, ಇವರು ನಿನಗೆ ಗೊತ್ತು ತಾನೇ, ನಮ್ಮ ಹೊಸ ಪ್ರಾಜೆಕ್ಟ್ ಪಾರ್ಟ್ನರ್ಸ್ ಎಂದಾಗ, ಗೊತ್ತು ಅಂಕಲ್ ಎನ್ನುತ್ತಾ ಆ ಇಬ್ಬರು ಫಾರಿನರ್ಸ್ಗೆ ಹಾಯ್ ಅಂತ ಫಾರ್ಮಲ್ ಆಗಿ ವಿಶ್ ಮಾಡುತ್ತಾನೆ. ಅವರು ಕೂಡ ಹಾಯ್ ಅಂದಾಗ ಸಣ್ಣ ಸ್ಮೈಲ್ ಕೊಡುತ್ತಾನೆ ದೀಪಕ್. ಸ್ಟೆಲ್ಲಾ ಮಾತ್ರ ದೀಪಕ್ ಕಡೆ ಕ್ಯೂರಿಯಸ್ ಆಗಿ ನೋಡುತ್ತಾ, ನೋಡಿದ್ಯಾ, ನೀನು ನನಗೆ ಆದಿ ನಂಬರ್ ಕೊಡು ಅಂದರೆ ಕೊಡಲಿಲ್ಲ, ಆದರೆ ನಾನು ಡೈರೆಕ್ಟಾಗಿ ಆದಿ ಮನೆಗೆ ಬಂದೆ ಅನ್ನುವ ಹಾಗೆ ಪೊಗರು ತೋರಿಸುತ್ತಾಳೆ. ನಾನು ಎಷ್ಟು ಹೇಳಿದರೂ ನೀನು ಕೇಳುತ್ತಿಲ್ಲ,
ಅವನಿಗೆ ಏನಾದರೂ ಕೋಪ ಬಂದರೆ ನಿನ್ನನ್ನೇನು ಮಾಡುತ್ತಾನೋ ಕೂಡ ಗೊತ್ತಿಲ್ಲ. ಅವನ ತಂಟೆಗೆ ಬೇಡ ಅಂದರೂ ಬರುತ್ತಿದ್ದೀಯ. ನಿನ್ನ ಕರ್ಮ ಅಂದುಕೊಳ್ಳುತ್ತಾನೆ ದೀಪಕ್. ಅಸಲಿಗೆ ಏನಾಯಿತೆಂದರೆ ಕಂಪನಿಯಲ್ಲಿ ಕೃಷ್ಣ ಅವರು ಕೂಡ ಪಾರ್ಟ್ನರ್. ಆದ್ದರಿಂದ ಸ್ಟೆಲ್ಲಾ ಆದಿ ಹೆಂಡತಿಯನ್ನು ನೋಡಬೇಕೆಂದರೆ ಆದಿ ಮನೆಗೆ ಹೋಗಬೇಕು ಅಂದುಕೊಂಡು ಆ ಇಬ್ಬರು ಫಾರಿನರ್ಸ್ ಜೊತೆ ನನಗೆ ಇಂಡಿಯನ್ ಕಲ್ಚರ್ ಹೇಗಿರುತ್ತೆ ಅಂತ ನೋಡಬೇಕು ಅನ್ನಿಸ್ತಾ ಇದೆ. ಒಂದು ಸಾರಿ ಆದಿ ಮನೆಗೆ ಹೋದರೆ ಎಲ್ಲವನ್ನ ನೋಡಬಹುದು ಅನ್ನುತ್ತಿದ್ದರೆ ಅವರು ಕೂಡ ಇಂಡಿಯಾ ಬಗ್ಗೆ ತುಂಬ ಕೇಳಿದ್ದರಿಂದ ಅವರಿಗೂ ನೋಡಬೇಕು ಅನ್ನಿಸಿ ಸ್ಟೆಲ್ಲಾ ಜೊತೆ ಸರಿ ಅಂದರೆ ಹಾಗಾದರೆ ಒಂದು ಸಾರಿ ಅವರ ಮನೆಗೆ ಹೋಗುವ ಏರ್ಪಾಡು ಮಾಡಿ ಅಂತ ಹೇಳುತ್ತಾಳೆ. ಅದರಿಂದ ಅವರಿಬ್ಬರು ಕೃಷ್ಣ ಅವರ ಬಳಿ ನಮಗೆ ಇಂಡಿಯಾ ಕಲ್ಚರ್ ಮತ್ತು ಪದ್ಧತಿಗಳನ್ನು ನೋಡಬೇಕು ಅಂತಿದೆ ಅಂದ ಕೂಡಲೇ ಅವರು ಹಾಗೆಯೇ ಆಗಲಿ ಅನ್ನುತ್ತಾ ಅವರನ್ನು ಮನೆಗೆ ಆಹ್ವಾನಿಸುತ್ತಾರೆ. ಹಾಗೆ ಅವರು ಮಧ್ಯಾಹ್ನದ ಟೈಮ್ನಲ್ಲಿ ಆದರೆ ಆದಿ ಆಫೀಸ್ನಲ್ಲೇ ಇರುತ್ತಾನೆ. ಆದ್ದರಿಂದ ಅವನ ಹೆಂಡತಿಯನ್ನು ನೋಡಬಹುದು ಅಂತ ಆ ಟೈಮ್ಗೆ ಪ್ಲ್ಯಾನ್ ಮಾಡುತ್ತಾಳೆ ಸ್ಟೆಲ್ಲಾ. ಹಾಗೆ ಎಲ್ಲರೂ ಸೇರಿ ಆದಿ ಮನೆಗೆ ಬರುತ್ತಾರೆ. ಅವರೆಲ್ಲರಿಗೂ ಮೊದಲಿಗೆ ಅಲ್ಲಿ ಸೋಫಾದಲ್ಲಿ ಕುಳಿತಿದ್ದ ಅರುಂಧತಿ ಅವರನ್ನು ತೋರಿಸಿ ಇವರು ನಮ್ಮ ಅಮ್ಮ ಅನ್ನುತ್ತಿದ್ದರೆ ಗಂಡಸರಿಬ್ಬರು ತುಂಬು ದೊಡ್ಡ ಜರಿ ಅಂಚಿನ ಸೀರೆಯುಟ್ಟು ಕೊರಳಲ್ಲಿ ಚಂದ್ರಹಾರ ಹಾಕಿಕೊಂಡ ರಾಜ ಗಾಂಭೀರ್ಯದಿಂದ ಇದ್ದ ಅವರನ್ನು ನೋಡಿದ ಕೂಡಲೇ ಅಪ್ರಯತ್ನವಾಗಿಯೇ 2 ಕೈ ಮುಗಿದು ನಮಸ್ಕಾರ ಅಜ್ಜಿ ಎಂದರೆ ಸ್ಟೆಲ್ಲಾ ಮಾತ್ರ ಸ್ಟೈಲ್ ಆಗಿ ಹಾಯ್ ಅಂತಾಳೆ. ಅರುಂಧತಿ ಅವರು ಅವರನ್ನು ನೋಡುತ್ತಾ ಕುಳಿತುಕೊಳ್ಳಿ ಅಂತ ಅಂದಾಗ ಚಿಕ್ಕ ಡ್ರೆಸ್ ಹಾಕಿಕೊಂಡಿದ್ದ ಸ್ಟೆಲ್ಲಾಳನ್ನು ವಿಚಿತ್ರವಾಗಿ ನೋಡುತ್ತಾ ನಿನಗೆ ಮನೆಯಲ್ಲಿ ಬಟ್ಟೆ ಇಲ್ವಮ್ಮ, ಇಷ್ಟು ಚಿಕ್ಕದನ್ನು ಹಾಕಿಕೊಂಡು ಬಂದಿದ್ದೀಯಾ? ಇಲ್ಲ ಅಂದರೆ ಕೆಳಗಡೆ ಹಾಕಿಕೊಳ್ಳೋದನ್ನು ಮರೆತು ಬಿಟ್ಟೆಯಾ ಅನ್ನುತ್ತಿದ್ದರೆ ಪುಸಕ್ಕನೆ ನಗುತ್ತಾರೆ ಅಲ್ಲಿಯ ಪಕ್ಕದಲ್ಲಿದ್ದ ಗಾನವಿ ಮತ್ತು ಕಲ್ಪ. ಅಲ್ಲಿ ಸುತ್ತಮುತ್ತ ಇದ್ದ ಕೆಲಸದವರು ಕೂಡ ಅರುಂಧತಿ ಅವರ ಮಾತಿಗೆ ಸ್ಟೆಲ್ಲಾಳನ್ನು ನೋಡಿ ಪಕಪಕ ಅಂತ ನಗುತ್ತಿದ್ದರೆ ಸರ್ವೆಂಟ್ಸ್ ಎದುರು ತನ್ನನ್ನು ಅವಮಾನಿಸುತ್ತಿರುವ ಅರುಂಧತಿ ಅವರನ್ನು ನೋಡುತ್ತಾ ಏನು ಮಾತಾಡ್ತಾ ಇದ್ದೀರಾ ನೀವು, ಇದು ಫ್ಯಾಷನ್ ಮತ್ತು ಸ್ಟೈಲ್ ಅಂತಾಳೆ ಸ್ಟೆಲ್ಲಾ. ಹೋ, ಅರ್ಧಂಬರ್ಧ ಬಟ್ಟೆ ಹಾಕಿಕೊಂಡರೆ ಅದು ಫ್ಯಾಷನ್ನಾ ಅನ್ನುತ್ತಾರೆ ಅರುಂಧತಿ ಅವರು. ಸ್ಟೆಲ್ಲಾಗೆ ಕೋಪದಿಂದ ಮೂಗಿನ ಮೇಲೆ ಸಿಟ್ಟು ಬರುತ್ತಿದ್ದರೆ ಮ್ಯಾಟರ್ ಎಲ್ಲಿಗೆ ಹೋಗುತ್ತಿದೆ ಅಂತ ಅರ್ಥವಾದ ಕೃಷ್ಣ ಅವರು ಅಮ್ಮ, ಅವರು ಫಾರಿನ್ ಹುಡುಗಿ, ಆ ಹುಡುಗಿಗೆ ಇಲ್ಲಿನ ಪದ್ಧತಿಗಳು ಗೊತ್ತಿಲ್ಲ ಅನ್ನುತ್ತಾ ಅರುಂಧತಿ ಅವರನ್ನು ಸ್ವಲ್ಪ ಕೂಲಾಗಿರಿ ಅಂತ ರಿಕ್ವೆಸ್ಟ್ ಮಾಡುತ್ತಾರೆ ಕೃಷ್ಣ ಅವರು. ಅದರಿಂದ ಅವರು ಸೈಲೆಂಟ್ ಆದಾಗ ಆಗಲೇ ರೂಮಿನಿಂದ ಹೊರಗೆ ಬಂದ ಶಾಂಭವಿಯನ್ನು ತೋರಿಸುತ್ತಾ ಇವರು ನನ್ನ ವೈಫ್ ಅನ್ನುತ್ತಾರೆ. ನೋಡಲು ಸೀರೆಯಲ್ಲಿದ್ದರೂ ಯಾವ ಕೆಲಸ ಮಾಡದೆ ದಪ್ಪಗಿದ್ದ ಶಾಂಭವಿ ಕಡೆ ನೋಡುತ್ತಾ ಫ್ಯಾಟಿ ಅಂದುಕೊಳ್ಳುತ್ತಾಳೆ ಸ್ಟೆಲ್ಲಾ. ಇವರೇ ಹೀಗಿದ್ದರೆ ಇನ್ನು ಆದಿ ಹೆಂಡತಿ ಹೇಗಿರುತ್ತಾಳೋ, ಏನೇ ಆದರೂ ನನಗಿಂತ ಸುಂದರವಾಗಿ ಅಂತೂ ಇರಲ್ಲ ಬಿಡು ಅಂತ ಊಹಿಸಿಕೊಂಡ ಸ್ಟೆಲ್ಲಾಗೆ ಅಲ್ಲಿಯೇ ಸೋಫಾದಲ್ಲಿ ಅಲ್ಲಿಯವರೆಗೂ ನಡೆದದ್ದನ್ನೆಲ್ಲ ಕ್ರಾಸ್ ಲೆಗ್ಸ್ ಹಾಕಿಕೊಂಡು ನೋಡುತ್ತಿದ್ದ ಆದಿ ಕಾಣಿಸಿದ ಕೂಡಲೇ ಆದಿ ಕಡೆ ನೋಡುವಷ್ಟರಲ್ಲಿ ಅವಳ ಕಡೆಯೇ ತೀಕ್ಷ್ಣವಾಗಿ ನೋಡುತ್ತಿರುತ್ತಾನೆ. ಆದಿಯನ್ನು ಅಲ್ಲಿ ಊಹಿಸದ ಸ್ಟೆಲ್ಲಾಗೆ ಅವನ ಸೂಜಿನಂಥ ನೋಟವನ್ನು ನೋಡಿದ ಕೂಡಲೇ ಸ್ವಲ್ಪ ಭಯವಾಗುತ್ತದೆ. ಆದರೆ ಅದ್ಯಾವುದನ್ನು ಹೊರಗೆ ತೋರಿಸಿಕೊಳ್ಳದೆ ತಾನು ನಾರ್ಮಲ್ ಆಗಿಯೇ ಇರುವ ಹಾಗೆ ಇರಲು ಟ್ರೈ ಮಾಡುತ್ತಾಳೆ ಸ್ಟೆಲ್ಲಾ. ತಕ್ಷಣ ಕೃಷ್ಣ ಅವರು ಆದಿಯನ್ನು ತೋರಿಸುತ್ತಾ ಈ ಈಸ್ ಮೈ ಸನ್ ಆದಿತ್ಯ, ನಿಮಗೆ ಗೊತ್ತು ತಾನೇ ಅನ್ನುತ್ತಾರೆ. ಅಷ್ಟರಲ್ಲಿ ಫಾರಿನರ್ಸ್ ಎಸ್ ಆದಿ ನಮಗೆ ಗೊತ್ತು ಅಂದ ಕೂಡಲೇ ಆ ಹಿಂದೆಯೇ ಪದ್ಧತಿಯಾಗಿ ಪಟ್ಟು ರೇಷ್ಮೆ ಸೀರೆಯಲ್ಲಿ ಸುಂದರವಾಗಿ ನಿಂತಿದ್ದ ಗಾನವಿಯನ್ನು ತೋರಿಸುತ್ತಾ ಇವಳು ಗಾನವಿ, ಆದಿ ವೈಫ್, ನನ್ನ ಸೊಸೆ ಅನ್ನುತ್ತಾರೆ. ತಕ್ಷಣ ಅವರೆಲ್ಲರನ್ನು ನೋಡಿ 2 ಕೈ ಮುಗಿದು ನಮಸ್ಕಾರ ಅಂತ ನಮಸ್ಕರಿಸುತ್ತಾಳೆ ಗಾನವಿ. ಅಲ್ಲಿಯವರೆಗೆ ಆದಿ ಹೆಂಡತಿಯನ್ನು ನೋಡಬೇಕು ಅಂತ ಕಾತುರದಿಂದ ಕಾಯುತ್ತಿದ್ದ ಸ್ಟೆಲ್ಲಾಗೆ ಅಲ್ಲಿಯವರೆಗೆ ಅಲ್ಲಿದ್ದವರನ್ನು ನೋಡಿದ ಮೇಲೆ
ಗಾನವಿ ಕೂಡ ಹಳೆ ಕಾಲದವಳ ತರಹ ಇರುತ್ತಾಳೆ ಅಂತ ಊಹಿಸಿಕೊಂಡಿದ್ದ ಸ್ಟೆಲ್ಲಾಗೆ ಶಾಕ್ ಆಗುವ ಹಾಗೆ ದಿಗ್ಭ್ರಮೆಯಾಗುವಂತೆ ಆಗುತ್ತದೆ. ರೇಷ್ಮೆ ಸೀರೆಯಲ್ಲಿ ಹಾಲುಗಂಧದ ಕೆನ್ನೆಗಳೊಂದಿಗೆ, ಬೆಳ್ಳಗಿನ ಮೈಬಣ್ಣದೊಂದಿಗೆ, ಕಾಡಿಗೆ ಹಚ್ಚಿದ ಕಣ್ಣುಗಳೊಂದಿಗೆ, ಇನ್ನೂ ಹಸುಗೂಸಿನಂಥ ಮುಗ್ಧ ಮುಖದೊಂದಿಗೆ, ಯಾವುದೇ ಮೇಕಪ್ ಇಲ್ಲದಿದ್ದರೂ ಸಹಜವಾದ ಸೌಂದರ್ಯದೊಂದಿಗೆ ಅಂದಕ್ಕೂ ಅಸೂಯೆ ಹುಟ್ಟಿಸುವಂತಿದ್ದ ಗಾನವಿಯನ್ನು ನೋಡಿ ಬಾಯಿಂದ ಮಾತು ಬರುವುದಿಲ್ಲ. ಇದೇನು ಇಷ್ಟು ಸುಂದರವಾಗಿದ್ದಾಳೆ ಅಂದರೆ ದೀಪಕ್ ಹೇಳಿದ ಮಾತು ನಿಜಾನೇ ಅಂತ ಗಾನವಿಯನ್ನು ಅಸೂಯೆಯಿಂದ ನೋಡುತ್ತಿರುತ್ತಾಳೆ. ಆದರೆ ಆ ಇಬ್ಬರು ಫಾರಿನರ್ಸ್ ಮಾತ್ರ ಗಾನವಿಯ ಅಂದಕ್ಕೆ ಮಂತ್ರಮುಗ್ಧರಾಗಿ ಅವಳ ಕಡೆಯೇ ಕಣ್ಣು ಬಾಯಿ ಬಿಟ್ಟುಕೊಂಡು ರೆಪ್ಪೆ ಮಿಟುಕಿಸದೆ ನೋಡುತ್ತಿದ್ದರೆ, ನಡೆಯುತ್ತಿರುವುದನ್ನೆಲ್ಲ ಗಮನಿಸುತ್ತಿದ್ದ ಆದಿ ಅವರ ದೃಷ್ಟಿಯನ್ನು ಬೇರೆಡೆಗೆ ಸೆಳೆಯುತ್ತಾ ಹಾಯ್ ಅಂತ ಮಾತನಾಡಿಸುತ್ತಾನೆ. ಅವರು ತಕ್ಷಣ ಎಚ್ಚೆತ್ತುಕೊಂಡು ಅಲ್ಲಿಯೇ ಸಿಂಹದ ಹಾಗೆ ಕೂತಿದ್ದ ಆದಿ ಕಡೆ ನೋಡುತ್ತಾ ಹಾಯ್ ಅಂತ ಮಾತನಾಡಿಸುತ್ತಾರೆ. ಅವರನ್ನು ಅಲ್ಲಿ ಕೂತುಕೊಳ್ಳಿ ಅಂತ ಹೇಳಿದ ಕೂಡಲೇ ಅವರೆಲ್ಲರೂ ಅಲ್ಲಿ ಸೋಫಾದಲ್ಲಿ ಕೂರುತ್ತಾ ನಿಮ್ಮ ಮನೆ ತುಂಬ ಚೆನ್ನಾಗಿದೆ ಅಂತ ಸುತ್ತಮುತ್ತ ಇದ್ದ ಇಂಟೀರಿಯರ್ ಎಲ್ಲವನ್ನ ನೋಡುತ್ತಾ ಅನ್ನುತ್ತಾರೆ. ಅದನ್ನು ಆದಿ ತಾತ ಕಟ್ಟಿಸಿದ್ದರಿಂದ ಆ ಕಾಲದ ತೇಗದ ಮರದ ಕೆತ್ತನೆ ಕೆಲಸ, ಅಲ್ಲಿರುವ ವಿಗ್ರಹಗಳು ಎಲ್ಲವೂ ಹಳೆ ಕಾಲದ್ದೇ ಆದರೂ ಕೂಡ ತುಂಬ ಸುಂದರವಾಗಿ ಕಾಣಿಸುತ್ತಿದ್ದರೆ ವೆರಿ ಬ್ಯೂಟಿಫುಲ್ ಅಂತ ಅಂದುಕೊಳ್ಳುತ್ತಾರೆ ಅವರು. ಆದರೆ ಅವರಲ್ಲಿ ಒಬ್ಬ ಫಾರಿನರ್ ಮಾತ್ರ ಗಾನವಿಯ ಕಡೆಯಿಂದ ತನ್ನ ದೃಷ್ಟಿಯನ್ನು ತಿರುಗಿಸಿಕೊಳ್ಳಲು ಆಗುವುದಿಲ್ಲ. ವಾವ್, ನ್ಯಾಚುರಲ್ ಬ್ಯೂಟಿ ಅಂತ ಗಾನವಿಯನ್ನೇ ನೋಡುತ್ತಿರುತ್ತಾನೆ. ತಕ್ಷಣ ಕೃಷ್ಣ ಅವರು ಅರುಂಧತಿ ಅವರ ಬಳಿ ಅವರು ಇಂಡಿಯನ್ ಕಲ್ಚರ್ ಹೇಗಿರುತ್ತೆ ಅಂತ ನೋಡಬೇಕು ಅಂದರು ಅಮ್ಮ. ಅದಕ್ಕೆ ಅವರನ್ನು ಮನೆಗೆ ಕರೆದುಕೊಂಡು ಬಂದೆ ಅಂದ ಕೂಡಲೇ ಸರಿ, ಊಟದ ಟೈಮ್ಗೆ ಬಂದಿದ್ದಾರೆ, ಊಟ ಮಾಡೋಕೆ ಹೇಳು ಅಂತ ಸೀತಮ್ಮ ಅವರಿಗೆ ಊಟ ಬಡಿಸು ಅಂದ ಕೂಡಲೇ ಹಾಗೆಯೇ ಆಗಲಿ ಅಮ್ಮ ಅವರೇ ಅನ್ನುತ್ತಾ ಅವರಿಗೆ ಊಟದ ಏರ್ಪಾಡು ಮಾಡಲು ಹೊರಟು ಹೋಗುತ್ತಾಳೆ ಸೀತಮ್ಮ. ಆ ಫಾರಿನರ್ ನೋಟ ಗಾನವಿಗೆ ಇರಿಸು ಮುರಿಸು ಉಂಟು ಮಾಡಿದ್ದರಿಂದ ತಕ್ಷಣ ಸೀತಮ್ಮಗೆ ಸಹಾಯ ಮಾಡುವ ನೆಪದಲ್ಲಿ ಕಿಚನ್ಗೆ ಹೊರಟು ಹೋಗುತ್ತಾಳೆ ಗಾನವಿ. ಈ ಕತೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೊ ಮಚ್.